అనుమానాస్పద మృతి కింద ఆ కేసు రిజిస్టర్ చేయడం జరిగింది. వాళ్ళ హస్బెండ్ వినయ్ని ప్లస్ మళ్ళీ వాళ్ళ హస్బెండ్ వాళ్ళ అక్క సరిత అని చెప్పి నిహాల్ ఎలియాస్ బిట్టు వాళ్ళ ముగ్గురు కూడా అరెస్ట్ చేయడం. ಹೈದರಾಬಾದ್ನ ಮಲಕಾಪೇಟೆಯಲ್ಲಿ ವಾಸ ಮಾಡ್ತಿದ್ದ ಶಿರೀಷ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡಿದ್ಲು. ಆ ಟೈಮಲ್ಲಿ ಒಬ್ಬ ಪ್ರೊಫೆಸರ್ ಈಕೆಯನ್ನ ಓದಿಸಿದ್ದ. ಈಕೆ ಕೂಡ ಕಷ್ಟಪಟ್ಟು ಓದಿ ನರ್ಸಾಗಿ ಕೆಲಸ ಮಾಡ್ತಿದ್ಲು. ಆ ಟೈಮಲ್ಲಿ ಹಯಾತ್ ನಗರಕ್ಕೆ ಸೇರಿದ್ದ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಸರಿತಾ ಅನ್ನೋ ಮಹಿಳೆ ಜೊತೆಗೆ ಶಿರೀಷಾಗೆ ಪರಿಚಯವಾಗಿತ್ತು. ಹೀಗೆ ಪರಿಚಯವಾದ ಶಿರೀಷ ಖಾಸಗಿ ವಿಷಯಗಳನ್ನ ಸರಿತಾ ತಿಳ್ಕೊಂಡಿದ್ಲು. ಈಕೆಗೆ ತಂದೆ ತಾಯಿ ಇರ್ಲಿಲ್ಲ. ಬಂಧುಗಳು ತಂದೆ ತಾಯಿ ತೀರ್ಕೊಂಡ ಬಳಿಕ ಎಲ್ರೂ ದೂರವಾಗಿದ್ರು. ಇದ್ದೊಬ್ಬ ತಂಗಿಯನ್ನ ಸೋದರ ಮಾವ ನೋಡ್ಕೊಳ್ತಿದ್ದ. ಹೀಗಾಗಿ ಒಬ್ಬ ಪ್ರೊಫೆಸರ್ ಈಕೆಯನ್ನ ಓದಿಸಿದ್ದ. ಶಿರೀಷ 25ನೇ ವಯಸ್ಸಿಗೆ ಕಾಲಿಟ್ಟಿದ್ಲು. ಆದ್ರೂ ಈಕೆಗೆ ಮದುವೆಯಾಗದೆ ಇರೋದನ್ನ ನೋಡಿ ಸರಿತಾ ತನ್ನ ತಮ್ಮ ವಿನಯ್ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ವಿನಯ್ಗೆ ಈಗಾಗ್ಲೇ 2 ಮದುವೆಯಾಗಿತ್ತು. ಅದರಲ್ಲೂ ಮೊದಲನೇ ಹೆಂಡತಿನ ಇವನೇ ಹೊಡೆದು ಕೊಂದಿದ್ನಂತೆ. 2ನೇ ಹೆಂಡತಿ ಇವನ ಟಾರ್ಚರ್ ತಡ್ಕೊಳ್ಳೋಕೆ ಆಗದೆ ಓಡಿ ಹೋಗಿದ್ಲಂತೆ. ಇದರಿಂದ ಇವನು ಒಬ್ಬಂಟಿಯಾಗಿದ್ದ. ಹೀಗಾಗಿ ತನ್ನ ತಮ್ಮನಿಗೆ ಶಿರೀಷಾನ ಕೊಟ್ಟು ಮದುವೆ ಮಾಡಬೇಕು ಅಂತ ಸರಿತಾ ನಿರ್ಧರಿಸಿದ್ಲು. ಇದೇ ವಿಚಾರಕ್ಕೆ ಇವರಿಬ್ರು ಇನ್ನಷ್ಟು ಕ್ಲೋಸ್ ಆಗಿದ್ರು. ಆಗ್ಲೇ ಸರಿತಾ ನನ್ನ ತಮ್ಮ ತುಂಬಾ ಒಳ್ಳೆಯವನು, ನಿನಗೆ ಇಷ್ಟವಾದ್ರೆ ಅವನ ಜೊತೆ ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ಲು. ಆಗ ಶಿರೀಷಾ ವಿನಯ್ ಜೊತೆ ಮಾತನಾಡಿದ ಬಳಿಕ ಇವನನ್ನ ಇಷ್ಟಪಡೋಕೆ ಶುರು ಮಾಡಿದ್ಲು. ಅಲ್ಲದೆ ಇವನ 2 ಮದುವೆ ವಿಚಾರಗಳು ಸಹ ಈಕೆಗೆ ಗೊತ್ತಾಗಿತ್ತು. ఈ సరిత ఫస్ట్ సన్ రైజ్ హాస్పిటల్లో పనిచేస్తున్నప్పుడు ఈమె పరిచయం అయింది. చనిపోయిన ఎవరైతే శిరీష ఉందో శిరీష పరిచయం అయింది. అదే సన్ రైజ్ హాస్పిటల్లో ఎవరైతే ఇప్పుడు శిరీష వాళ్ళ హస్బెండ్ వినయ్ కూడా అక్కడ మార్కెటింగ్ దాంట్లో పనిచేస్తున్నప్పుడు సరే మా తమ్ముడు ఉన్నాడు, మా తమ్ముడిని మ్యారేజ్ చేసుకుంటామని చెప్పిన తర్వాత కొంచెం టైం తీసుకుని తర్వాత ఆ మ్యారేజ్ యాక్సెప్ట్ చేయడం జరిగింది. ವಿನಯ್ಗೆ 2 ಮದುವೆಯಾಗಿರೋ ವಿಚಾರ ಗೊತ್ತಿದ್ರು ಕೂಡ ಶಿರೀಷಾ ವಿನಯ್ನ 2016ರಲ್ಲಿ ಮದುವೆಯಾಗಿದ್ಲು. ಮೊದಲಿಗೆ ಈ ಮದುವೆ ಶಿರೀಷಾ ಸಾಕು ತಂದೆ ಪ್ರೊಫೆಸರ್ಗೆ ಇಷ್ಟವಿರಲಿಲ್ಲ. ಅಲ್ಲದೆ ವಿನಯ್ ಕುಟುಂಬದ ಬ್ಯಾಕ್ಗ್ರೌಂಡ್ ತಿಳಿದು ಸಾಕು ಮಗಳಿಗೆ ಒಂದೊಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋದಾಗಿ ಹೇಳಿದ್ದ. ಆದ್ರೂ ಕೂಡ ಈಕೆ ಸಾಕು ತಂದೆ ಮಾತನ್ನ ಧಿಕ್ಕರಿಸಿ ವಿನಯ್ನ ಮದುವೆಯಾಗಿದ್ಲು. ಪ್ರೊಫೆಸರ್ಗೆ ವಿನಯ್ ಚೇಷ್ಟೆಗಳು ಇಷ್ಟವಾಗಿರಲಿಲ್ಲ. ಇದರಿಂದ ತನ್ನ ಮಾತು ಕೇಳಲಿಲ್ಲ ಅಂತ ಪ್ರೊಫೆಸರ್ ಶಿರೀಷಾ ಬಗ್ಗೆ ತಲೆ ಕೆಡಿಸಿಕೊಳ್ಳೋದನ್ನೇ ಬಿಟ್ಟಿದ್ದ. ಇತ್ತ ಆಸ್ಪತ್ರೆಯಲ್ಲಿ ಸಹೋದ್ಯೋಗಿಗಳಾಗಿದ್ದ ಶಿರೀಷಾ ಹಾಗೂ ಸರಿತಾ ಇಬ್ರು ಒಂದೇ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ರು. 2019ರಲ್ಲಿ ವಿನಯ್ ಹಾಗೂ ಶಿರೀಷಾ ದಂಪತಿಗೆ ಒಂದು ಮಗು ಕೂಡ ಹುಟ್ಟಿತ್ತು. ತಮ್ಮನ ಮದುವೆ ನಂತರ ಸರಿತಾ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ರಿಸೈನ್ ಮಾಡಿದ್ಲು. ಬಳಿಕ ಕಾಚಿಗೂಡಾದ ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಅಲ್ಲೂ ರಿಸೈನ್ ಮಾಡಿ ಇನ್ನೊಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲಿ ಕೆಲಸ ಮಾಡಿ ಅಲ್ಲೂ ಕೂಡ ಬಿಟ್ಟಿದ್ಲು. ಹೀಗೆ ಸರಿತಾ 3 ತಿಂಗಳಿಗೊಂದು ಸಲ ಕೆಲಸ ಬದಲಿಸ್ತಿರೋದನ್ನ ನೋಡಿ ಶಿರೀಷಾ ಹಾಗೂ ಸರಿತಾ ನಡುವೆ ಸಣ್ಣ ಜಗಳ ಶುರುವಾಗಿತ್ತು. ಸರಿತಾ ಗಂಡ ಓಮನ್ ನಲ್ಲಿ ಕೆಲಸ ಮಾಡ್ತಿದ್ದ. ಹೀಗಾಗಿ ಇವಳಿಗೆ ಮಕ್ಕಳಿರ್ಲಿಲ್ಲ. ಗಂಡ ಕೂಡ ಊರಲ್ಲಿ ಇಲ್ಲದೆ ಇದ್ದಿದ್ರಿಂದ ಸರಿತಾ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ಈ ವಿಷಯ ಶಿರೀಷಾಗೆ ಗೊತ್ತಾಗಿತ್ತು. ಇನ್ನೊಂದು ಕಡೆ ಕೆಲಸ ಕಾರ್ಯ ಇಲ್ಲದೆ ಓಡಾಡ್ಕೊಂಡಿದ್ದ ಗಂಡ ವಿನಯ್ ಹೆಂಡತಿಯನ್ನ ಪೀಡಿಸೋಕೆ ಶುರು ಮಾಡಿದ್ದ. ಮನೆಯಲ್ಲಿ ದಿನನಿತ್ಯ ಕಿರಿಕಿರಿ ಗಲಾಟೆಗಳು ನಡೀತಾನೆ ಇದ್ವು. ಬೇರೆ ಹೋಗೋಕು ಆಗದೆ ಶಿರೀಷಾ ಗಂಡನ ಟಾರ್ಚರ್ನ ತಡ್ಕೊಂಡು ಇವನ ಅಕ್ಕ ಸರಿತಾ ಜೊತೆನೆ ಹೆಣಗಾಡ್ತಿದ್ಲು. ಎಲ್ರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಶಿರೀಷಾ ಮಗಳನ್ನ ಸ್ಕೂಲ್ಗೆ ಕಳಿಸಿ ಬಳಿಕ ಕೆಲಸಕ್ಕೆ ಹೋಗ್ತಿದ್ಲು. ಶಿರೀಷಾ ದುಡಿತಿದ್ರೆ ಮನೆಯಲ್ಲಿ ಗಂಡ ಹಾಗೂ ಸರಿತಾ ಕೂತು ತಿಂತಿದ್ರು. ಆಗ್ಲೇ ವಿನಯ್ನ ಮತ್ತೊಬ್ಬ ಅಕ್ಕನ ಮಗನಾಗಿದ್ದ ನಿಹಾಲ್ ಅನ್ನೋನು ಕೂಡ ಇವರ ಮನೆಗೆ ಓದ್ಕೊಳ್ಳೋಕೆ ಅಂತ ಬಂದಿದ್ದ. ಅವನು ಕೂಡ ಇವರ ಜೊತೆನೆ ಇರೋಕೆ ಶುರು ಮಾಡಿದ್ದ. ಇಲ್ಲಿ ಶಿರೀಷಾ ದುಡಿಮೆ ಬಿಟ್ರೆ ಇನ್ನೆಲ್ರು ಮನೆಯಲ್ಲಿ ಖಾಲಿಯಾಗಿ ಕೂತು ತಿನ್ನೋರೇ ಆಗಿದ್ರು. ಅಲ್ಲದೆ ಸರಿತಾ ಚೇಷ್ಟೆಗಳು ಬರಬರ್ತಾ ಶಿರೀಷಾಗೆ ಇಷ್ಟವಾಗ್ತಿರ್ಲಿಲ್ಲ. ಇವಳ ಅಕ್ರಮದ ಆಟಗಳು ಮಿತಿ ಮೀರಿದ್ರಿಂದ ಆಗಾಗ ವಾರ್ನಿಂಗ್ ಕೂಡ ಕೊಡ್ತಿದ್ಲು. ಆದ್ರೂ ಸರಿತಾ ಮಾತು ಕೇಳದೆ ಶಿರೀಷಾ ಮೇಲೇನೆ ದರ್ಪ ತೋರಿಸೋಕೆ ಮುಂದಾಗಿದ್ಲು. ನಾನೇ ನಿನಗೆ ಒಂದು ಜೀವನವನ್ನ ಕಲ್ಪಿಸಿಕೊಟ್ಟೆ, ವರದಕ್ಷಿಣೆ ಇಲ್ಲದೆ ನನ್ನ ತಮ್ಮನ ಜೊತೆ ಮದುವೆ ಮಾಡಿಸಿದ್ದೆ, ಆದ್ರೂ ಕೂಡ ನಿನಗೆ ಕೃತಜ್ಞತೆ ಇಲ್ಲ ಅಂತ ಶಿರೀಷಾನ ಹೀಯಾಳಿಸ್ತಿದ್ಲು. ಆದ್ರೆ ಶಿರೀಷಾ ತನ್ನ ಮೇಲೆ ಸರಿತಾ ಮಾಡ್ತಿದ್ದ ದರ್ಪವನ್ನ ಸಹಿಸಿಕೊಳ್ತಿರ್ಲಿಲ್ಲ. ಹೀಗೆ ಇವರಿಬ್ಬರ ನಡುವೆ ಯಾವಾಗ್ಲೂ ಕೋಲ್ಡ್ ವಾರ್ ನಡೀತಲೇ ಇತ್ತು. ಅಲ್ಲದೆ ಎಲ್ರೂ ಒಂದೇ ಮನೆಯಲ್ಲಿ ಇದ್ದಿದ್ರಿಂದ ಗಂಡ ವಿನಯ್ ಹೆಂಡತಿಯ ಸಂಬಳದ ಮೇಲೇನೆ ಆಧಾರವಾಗಿದ್ದ. ಹೀಗೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಸಮಸ್ಯೆಗಳು
ದಿನಗಳು ಹೆಚ್ಚಾಗಿ ಗಲಾಟೆಗಳು ಒಂದೊಂದಾಗಿ ಬೆಳೆಯುತ್ತಿದ್ವು. ಶಿರೀಷ ಸರಿತಾ ನಡುವೆ ಅಂತೂ ದೊಡ್ಡ ಯುದ್ಧವೇ ನಡೆದು ಹೋಗಿತ್ತು. ನೀನು ಒಂದು ಕಡೆ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ, 3 ತಿಂಗಳಿಗೊಂದು ಸಲ ಕೆಲಸವನ್ನ ಬದಲಾಯಿಸ್ತೀಯ ಅಂತ ಸರಿತಾ ಮೇಲೆ ಶಿರೀಷ ಮುಗಿ ಬೀಳ್ತಿದ್ಲು. ಅಲ್ಲದೆ ನಿನ್ನ ಅಕ್ರಮ ಸಂಬಂಧದ ವಿಷಯ ಕೂಡ ನನಗೆ ಗೊತ್ತು ಅಂತ ಹೇಳಿದ್ಲು. ಇದರಿಂದ ಇವರಿಬ್ಬರ ನಡುವಿನ ಗಲಾಟೆ ವಿಕೋಪಕ್ಕೆ ಹೋಗಿ ಸರಿತಾ ಶಿರೀಷ ಕಪಾಳಕ್ಕೆ ಬಾರಿಸಿದ್ಲು. ಅಲ್ಲದೆ ತಲೆಯನ್ನ ಗೋಡೆಗೆ ಹಾಕಿ ಜಜ್ಜಿದ್ಲು. ಈ ವೇಳೆ ಶಿರೀಷ ನಿನ್ನ ಅಕ್ರಮದ ಗೊಟ್ಟು ನನಗೆ ಗೊತ್ತು, ಈ విచారవన్న నిన్న గండనికి ಹೇಳ್ತೀನಿ ಅಂತ కಣ್ಣీరు ಹಾಕ್ತಾ ಹೆದರಿಸಿದ್ಲು. మాటి మాటికి నువ్వు అక్కడ జాబ్ చేస్తాను ఇక్కడ జాబ్ చేస్తాను రిజైన్ చేస్తాను, మరి ఏంది కారణం ఏంది అంటే నీకు ఒక స్టెబిలిటీ ఉండదా అని చెప్పని అన్నప్పుడు ఆ మాట మీద ఇద్దరి మధ్యన బాగా రప్చర్ అయినప్పుడు నీ చరిత్ర నా తెలుసు అని చెప్పినా కానీ ఆమె అంటారు నీ చరిత్ర నా తెలుసు, నీ బ్యాక్గ్రౌండ్ మొత్తం నా తెలుసు అని చెప్పి ఎవరైతే చనిపోయిన అమ్మ ఎవరైతే చంపిందో సరిత రప్చర్ అయిన తర్వాత సరే ఇక అప్పుడు ఆమె అంటే ఇప్పుడు ఆమెను కొడతాం, చంప మీద గట్టి కొడతాం, గంటి పెట్టి ఆ గొంతు మీద గట్టి ఇట్లా ఒత్తటం. ಹೀಗೆ ಅಂದು ಗಲಾಟೆ ನಡೆದು ಅವರವರ ರೂಮ್ಗಳಿಗೆ ಅವರು ಹೊರಟು ಹೋಗಿದ್ರು. ಶಿರೀಷ ಯಾವಾಗ ನಿನ್ನ ಅಕ್ರಮ ಸಂಬಂಧದ ಬಗ್ಗೆ ನಿನ್ನ ಗಂಡನಿಗೆ ಹೇಳ್ತೀನಿ ಅಂದ್ಲೋ ಅಲ್ಲಿಂದ ಸರಿತಾ ನಡುಗಿ ಹೋಗಿದ್ಲು. ಒಂದು ವೇಳೆ ಶಿರೀಷ ತನ್ನ ಗುಟ್ಟನ್ನ ಗಂಡನಿಗೆ ಹೇಳಿದರೆ ಮರ್ಯಾದೆ ಜೊತೆಗೆ ತನ್ನ ಸಂಸಾರವು ಹಾಳಾಗುತ್ತೆ ಅಂತ ಹೆದರಿದ್ಲು. ಇವಳಿಗೆ ಮಕ್ಕಳಿಲ್ಲದಿದ್ರು ಗಂಡ ಓಮನ್ನಲ್ಲಿ ಕೆಲಸ ಮಾಡ್ತಾ ಚೆನ್ನಾಗೇ ದುಡಿತಿದ್ದ, ಖರ್ಚಿಗೆ ಹಣವನ್ನು ಕಳಿಸ್ತಿದ್ದ. ಹೀಗಾಗಿ ತನ್ನ ಗುಟ್ಟು ಇನ್ನೆಲ್ಲಿ ರಟ್ಟಾಗುತ್ತೋ ಅಂತ ಸರಿತಾ ಹೆದರಿ ಹೋಗಿದ್ಲು. ತನ್ನ ಬಗ್ಗೆ ನಿಜ ಗೊತ್ತಾಗೋ ಮೊದಲೇ ಇವಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಸರಿತಾ ನಿರ್ಧರಿಸಿದ್ಲು. ಗಲಾಟೆ ನಡೆದ 2-3 ದಿನಗಳ ಬಳಿಕ ಸರಿತಾನೆ ಶಿರೀಷ ಹತ್ರ ಕ್ಷಮೆ ಕೇಳಿದ್ಲು. ನಂದು ತಪ್ಪಾಯ್ತು, ಅನವಶ್ಯಕವಾಗಿ ಕೋಪ ಮಾಡ್ಕೊಂಡೆ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡುವಂತೆ ಸರಿತಾ ಹೇಳಿದ್ಲು. ಇದಕ್ಕೆ ಶಿರೀಷ ಕೂಡ ಸರಿ ಅಂತ ತಲೆಯಾಡಿಸಿದ್ಲು. ನಂತರ ಇಬ್ರು ಸೇರಿ ಊಟ ಮಾಡಿದ್ರು. ಇಲ್ಲಿ ಸರಿತಾಗೆ ಒಂದು ಅಭ್ಯಾಸವಿತ್ತು, ದಿನ ನಿದ್ರೆ ಮಾತ್ರೆಯನ್ನ ನೀರಲ್ಲಿ ಬೆರೆಸಿ ಕುಡಿತಿದ್ಲು. ಗಂಡ ದೂರದ ಊರಲ್ಲಿದ್ದು ಮಕ್ಕಳು ಕೂಡ ಇಲ್ಲ ಅಂತ ಯಾವಾಗ್ಲೂ ಚಿಂತೆ ಮಾಡ್ತಾ ಇದ್ದಿದ್ರಿಂದ ಇವಳಿಗೆ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ. ಹೀಗಾಗಿ ಸರಿತಾ ನಿದ್ರೆ ಮಾತ್ರೆಗೆ ಅಡಿಕ್ಟ್ ಆಗಿದ್ಲು. ಈ ವಿಷಯ ಶಿರೀಷಾಗೂ ಗೊತ್ತಿತ್ತು. ಆದರೆ ಗಲಾಟೆ ನಡೆದ ದಿನದಿಂದ ತನಗೂ ಕೂಡ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಸರಿತಾ ಹತ್ರ ಶಿರೀಷ ಹೇಳ್ಕೊಂಡಿದ್ಲು. ಇದೇ ಇವಳು ಮಾಡಿದ ಅತಿ ದೊಡ್ಡ ತಪ್ಪಾಗಿ ಹೋಗಿತ್ತು. ಯಾಕಂದ್ರೆ ಶಿರೀಷ ತನಗೂ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಿದ್ದಂತೆ ತನ್ನ ಹತ್ರ ಇದ್ದ ಮಾತ್ರೆ ಕೊಡೋದಾಗಿ ಸರಿತಾ ಹೇಳಿದ್ಲು. ಆ ಮಾತ್ರೆನ ನಿನಗೆ ಕೊಡ್ತೀನಿ, ನಿನಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿದ್ಲು. ಆಗ್ಲೇ ಸರಿತಾ 2-4 ಮಾತ್ರೆಯನ್ನ ನೀರಿನಲ್ಲಿ ಬೆರೆಸಿ ಕೊಟ್ಟಿದ್ಲು. ಹೈಡೋಸ್ ಆಗಿದ್ರಿಂದ ಶಿರೀಷಾಗೆ ಕೂಡ್ಲೆ ಮಂಪರು ಹತ್ತಿತ್ತು. ಹೀಗೆ ಶಿರೀಷ ನಿದ್ರೆಗೆ ಜಾರ್ತಿದ್ದಂತೆ ಸರಿತಾ ಈಕೆಯ ಮುಖದ ಮೇಲೆ ದಿಂಬನ್ನ ಒತ್ತಿ ಉಸಿರುಗಟ್ಟಿಸಿದ್ಲು. ಅವಳು ಸಾಯ್ಲಿಲ್ವೇನೋ ಅನ್ಕೊಂಡು ಕುತ್ತಿಗೆಯನ್ನ ಹಿಸುಕಿ ಕೊಲೆ ಮಾಡಿದ್ಲು. ನಂತರ ಸ್ವಲ್ಪ ಹೊತ್ತಿನವರೆಗೂ ರೂಮ್ ನಲ್ಲೇ ಇದ್ದವಳು ಬಳಿಕ ಹೊರಗೆ ಬಂದಿದ್ಲು. హస్బెండ్ ఒకరు ఉండటం వల్ల ఈమె కూడా ఏంటంటే కొంచెం మెంటల్ డిప్రెస్ అయ్యి అప్పుడప్పుడు ఏంటంటే ఇంజక్షన్ నిద్రపడ్డాక ఈ ఇంజక్షన్ మత్తు ఇంజక్షన్ వేసుకుంటా ఉంటుంది. ఇంత శిరీష అక్కడ నాకు కొంచెం అనేది అనిపిస్తుంది, నాకు నిద్రపడుతుంది, తనలోకి వస్తుంది అది చెప్పంటే ఈ ఆల్రెడీ మనసులో పెట్టుకుంది. అంటే నా గురించి మొత్తం రేపు పొద్దున నెగిటివ్ మార్నింగ్ అందరూ చెప్తా ఉంటుంది కాబట్టి 5cc అంటే హై డోస్ ఉంటుంది. అది డైరెక్ట్గా ఆమెకి అది ఇంజెక్ట్ చేయడం జరిగింది. హై డోస్ కాబట్టి ఆ మత్తులోకి వెళ్ళిపోయింది. ఆ పిల్లో పెట్టి గట్టిగా ఊపిరాడకుండా చేయడం వల్ల శ్వాస ఆగిపోయింది. ಆಗ್ಲೇ ಶಿರೀಷ ಗಂಡ ವಿನಯ್ ಹಾಗೂ ನಿಹಾಲ್ ಮನೆಗೆ ಬಂದಿದ್ರು. ಅವರು ಮನೆಗೆ ಬರ್ತಿದ್ದಂತೆ ಸರಿತಾ ಗಾಬರಿಯಲ್ಲೇ ನಾನು ಶಿರೀಷನ ಕೊಲೆ ಮಾಡಿಬಿಟ್ಟೆ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ನಾಟಕವಾಡಿದ್ಲು. ಆಗ ತನ್ನ ಅಕ್ಕ ಮಾಡಿರೋ ಕೊಲೆ ವಿಚಾರ ಹೊರಗೆ ಬರಬಾರ್ದು ಅಂತ ವಿನಯ್ ಇನ್ನೊಂದು ಪ್ಲಾನ್ ಮಾಡಿದ್ದ. ಶಿರೀಷಾಗೆ CPR ಮಾಡಿದಂತೆ ನಾಟಕ ಮಾಡಿದವನು ಬಳಿಕ ಖಾಸಗಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡು ಹೋಗಿದ್ದ. ಆಗ ಈಕೆ ಆಸ್ಪತ್ರೆಗೆ ಬರೋಕು ಮೊದಲೇ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಶವವನ್ನ ತಗೊಂಡು ಹೋಗುವಂತೆ ಹೇಳಿದ್ರು. ಇದರಿಂದ ತಮ್ಮ ಹುಟ್ಟೂರಿಗೆ ಆಂಬ್ಯುಲೆನ್ಸ್ ಮೂಲಕ ಶವವನ್ನ ಸಾಗಿಸಿ ಅಂತ್ಯಕ್ರಿಯೆ ಮಾಡೋಕೆ ಇವರು ಮುಂದಾಗಿದ್ರು. ಶಿರೀಷ ಅಂತ್ಯಕ್ರಿಯೆಯನ್ನ ಗುಟ್ಟಾಗಿ ಮಾಡಿ ಮುಗಿಸಬೇಕು ಅಂತ ಇವರು ಪ್ಲಾನ್ ಹಾಕಿದ್ರು. ಅಷ್ಟರಲ್ಲಿ ವಿನಯ್ ಶಿರೀಷಾ ಸಹೋದರಿಗೆ ಫೋನ್ ಮಾಡಿ ನಿಮ್ಮ ಅಕ್ಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಕೂಡ್ಲೆ ಆಸ್ಪತ್ರೆಗೆ ಸಾಗಿಸಿದ್ವಿ, ಆದ್ರೂ ಬದುಕುಳಿಲಿಲ್ಲ ಅಂತ ಹೇಳಿದ್ದ. ಆಗ ಶಿರೀಷಾ ಸಹೋದರಿ ಕೂಡ್ಲೆ ತನ್ನ ಸೋದರ ಮಾವನಿಗೆ ಕಾಲ್ ಮಾಡಿ ವಿಷಯವನ್ನ ಹೇಳಿದ್ಲು. ಆಗ ಆತ ನಾನು ಬರೋವರೆಗೂ ಶವವನ್ನ ಆಸ್ಪತ್ರೆಯಲ್ಲೇ ಇರಿಸುವಂತೆ ಹೇಳಿದ್ದ. ಅಷ್ಟರಲ್ಲಿ ವಿನಯ್ ಶಿರೀಷಾ ಮೃತದೇಹವನ್ನ ಸಾಗಿಸಿದ್ದ. ಇದರಿಂದ ವಿನಯ್ ಏನೋ ಮಾಡಿದ್ದಾನೆ ಅನ್ಕೊಂಡು
ಕೂಡಲೇ ಆತ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದ. ಪೊಲೀಸರು ಆಂಬ್ಯುಲೆನ್ಸ್ ಡ್ರೈವರ್ಗೆ ಕೂಡಲೇ ಆಸ್ಪತ್ರೆಗೆ ಬರುವಂತೆ ಹೇಳಿದ್ರು. ಆಗ ಆಂಬ್ಯುಲೆನ್ಸ್ ಡ್ರೈವರ್ ಮತ್ತೆ ವಾಪಸ್ ಆಸ್ಪತ್ರೆಗೆ ಬಂದಿದ್ದ. ಅಷ್ಟರಲ್ಲಿ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ರು. ಇದಾದ ನಂತರ ಶಿರೀಷಾ ಶವವನ್ನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ಪೋಸ್ಟ್ ಮಾರ್ಟಂ ಮಾಡಿಸಿದಾಗ ಇದು ಸಹಜ ಸಾವಲ್ಲ, ಬದಲಾಗಿ ಕೊಲೆ ಅನ್ನೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಗೊತ್ತಾಗಿತ್ತು. ಅಲ್ಲದೆ ಶಿರೀಷಾ ಕತ್ತಿನ ಹತ್ರ ಗಾಯವಾಗಿದ್ದು ಸರಿತಾ ಉಗುರಿನಲ್ಲಿದ್ದ ಚರ್ಮ ಶಿರೀಷಾಳದ್ದೇ ಆಗಿತ್ತು. ಇದರಿಂದ ಇವಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಂತೆ ಇವಳು ನಿಜವನ್ನ ಬಾಯಿ ಬಿಟ್ಟಿದ್ಲು. ಮೊದಲಿಗೆ ಎಲ್ಲರೂ ಶಿರೀಷಾ ಗಂಡ ವಿನಯ್ ಏನೋ ಮಾಡಿರ್ತಾನೆ ಅಂತ ಭಾವಿಸಿದ್ರು. ಆದ್ರೆ సరితానే కొಲೆ ಮಾಡಿ హీగే నాటకవాడిద్లు. తుమ్మలపల్లి సరిత యాక్చువల్ క్లియర్ కట్ గా దాన్ని యాక్సెప్ట్ చేసింది. సార్ యాక్చువల్ గా నా ద్వారా ఇట్లా జరిగిన విషయం అని చెప్పి ఆమె ఇచ్చినటువంటి కన్ఫెషన్ స్టేట్మెంట్ క్లియర్ కట్ గా దాన్ని రికార్డ్ చేయడం, దాన్ని అదే టైంలో దాన్ని వీడియోగ్రఫీ చేయడం జరిగింది. దే ఆర్ యాక్సెప్టెడ్ కన్ఫెషన్. ఈ ముగ్గురిని రిమాండ్ చేయడం జరుగుతుందండి. ಇನ್ನು ತನ್ನ ಅಕ್ಕನನ್ನ ಕಾಪಾಡೋಕೆ ಹೋಗಿ ವಿನಯ್ ಜೊತೆಗೆ ನಿಹಾಲ್ ಕೂಡ ಇವರ ಜೊತೆ ಜೈಲು ಪಾಲಾದ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.